ನಮ್ಮ ಮನೇಲಿ ಮಕ್ಕಳಿತ್ತವ್ರೆ ಆ ವಿಡಿಯೋ ಹಾಕ್ಬೇಡ. ನಾವು ಹುಡುಗರು ಎಲ್ಲರೂ ಆಚೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಕಾರಣ ಇರುತ್ತೆ. ಆ ಕಾರಣ ಹಿಂದೆ ಒಂದು ಕತೆ ಇರುತ್ತೆ. ಆ ಕಥೆನೇ ಈ ನಮ್ಮ ಪಯಣ. ಈ ಪಯಣದಲ್ಲಿ ಬೆಳಗ್ಗೆ 3 ಗಂಟೆ ಎದ್ದು ಹುಣಸೂರಿಂದ ಸಕಲೇಶ್ಪುರದ ಕಡೆಗೆ ಹೊರಟು. ಯೂಶ್ವಲಿ ನಾವು ಬಾಯ್ಸ್ ಸುಮ್ಮನೆ ಮೀಟ್ ಆದ್ರೇ ಮಜಾ ಇರುತ್ತೆ. ಅಂಥದ್ರಲ್ಲಿ ಮೀಟಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದರೆ ಯಾವ ಲೆವೆಲ್ ಮಜಾ ಇರಲ್ಲ ಹೇಳಿ. ಸಖತ್ ಕೂಳೆ ಚಿಂದಿ ಮಜಾ ಸೈಕ್. ಹುಡುಗರು ಹೆಂಗೆ ಗೊತ್ತಾ, ಸ್ವಲ್ಪ ಅವಾಗ ಸುಮ್ಮನೆ ಬೇಜಾರಾಯಿತು ಏನಾದ್ರು ತಿಂಡಿ ತಿನ್ನೋಣ, ಕಾಫಿ ಕುಡಿಯೋಣ ಅಂತ ಬೇಕಾದ್ರೆ ಎಷ್ಟು ದೂರ ಬೇಕಾದ್ರೂ ಓಡ್ತೀವಿ. ಅದೇ ಥರ ನಿಮಗೂ ಒಂದು ಕತೆ ಇರುತ್ತೆ ಅಲ್ವಾ? ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲೊಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಕನಸಿಗಿಂತ ಚಂದವಾಗಿ ಅಲಸಿದಂತ ಗಂಧವಾಗಿ ಮೊದಲ ಬಾರಿ ಕಂದ ಕ್ಷಣವೇ ಕಾಣೆಯಾದೆನು. ಹೋದ ನಾನು ಕಳೆದು ದಯಮಾಡಿ ಪಾಡಿ ಕೇಳಬೇಡಿ ಕಂದರು. ಆ ಕಲ್ಲನ್ನ ಜೀವನ ಅನ್ಕೊಂಡು ಹೊಡಿರಿ, ಆಯ್ತಾ? ಕಮಾನ್ ಹೊಡಿರೋ. ಹೌದಾ? ಬಾ ಮತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಕಾಫಿ, ಅದು ಐಸ್ಡ್ ಮೋಕಾ ಕೋಲ್ಡ್ಗೆ 1530 ಬಿಲ್ಲು. ಕುಡಿತಾನೆ ಬೇರೆ ನೋಡಿ, ಅಲ್ಲಿ ಇಟ್ಬಿಟ್ಟು ಇನ್ನೊಬ್ಬ ಅಲ್ಲಿ ಶೋಕಿ ಮಾಡಿಕೊಂಡು ಅಲ್ಲಿ ನಿಂತಿರೋದು ಅದು ನೋಡಿಕೊಂಡು.
ಕಾಫಿ ಬಗ್ಗೆ ಥೀಸಿಸ್ ಬರಿ ಹಂಗೆ ಅವನು ಮಕ್ಕಳಿಗೆ ಕಾಫಿ ಅಂದ್ರೆ ಏನು ಗೊತ್ತಿಲ್ಲ, ಕಾಫಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಥೀಸಿಸ್ ಬರಿ ಆದರ್ಶ್ ಹಾಂ ಇವನೇ ಮಕ್ಕ ನೋಡ್ಕೊಳ್ಳ. ಕಾಫಿ ಬಗ್ಗೆ ಥೀಸಿಸ್ ಬರೆಯೋಕ್ಕೆ ಇಂಥ ಆಟಗಳು 1530 ಸಾರಿ ಬಿಲ್ ಮಾಡಿದ್ದಾನೆ. ವೇಸ್ಟ್ ಫೆಲೋ. ಊಟದಲ್ಲೇ ಅಷ್ಟಾಗಿಲ್ಲ ನಮ್ಮದು. 1500 ಮೈ ಗಾಡ್. ಬಾಯ್ಸ್ ಲೈಫ್ ತುಂಬ ಕಷ್ಟ. ನಾನೇನು ಅಲ್ಲಪ್ಪ, ತುಂಬ ಕಷ್ಟ. ನೀನು ಹೇಳೋದು ಮತ್ತೆ ನಮ್ಮ ಮನೇಲಿ ಮಕ್ಕಳಿಗಿತ್ತವ್ರೆ, ಆ ವಿಡಿಯೋ ಹಾಕ್ಬೇಡ.